ಹೌದು, ಬೆಳಗಾವಿಯ ನೆಹರು ನಗರದ ಬುರುಡ್ ಕಾಲನಿಯ ಒಳಚರಂಡಿಗಳು ಸಂಪೂರ್ಣವಾಗಿ ಬ್ಲಾಕ್ ಆಗಿದ್ದು, ಚರಂಡಿಯ ಗಲೀಜು ನೀರು ರಸ್ತೆಗೆ ಹರಿಯುವುದಲ್ಲದೆ ಜನರ ಮನೆಗಳ ಒಳಗೆ ನುಗ್ಗುತ್ತಿದೆ. ಇದರಿಂದಾಗಿ ಇಡೀ ಬಡಾವಣೆಯಲ್ಲಿ ದುರ್ನಾತ ಹರಡಿದ್ದು, ಜನರು ಕನಿಷ್ಠ ಉಸಿರಾಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದಾರೆ. ಕೊಳಚೆ ನೀರಿನಿಂದಾಗಿ ರೋಗ ರುಜಿನಗಳ ಭೀತಿ ಎದುರಾಗಿದ್ದು, ಪುಟ್ಟ ಮಕ್ಕಳು ಮತ್ತು ವೃದ್ಧರ ಆರೋಗ್ಯದ ಬಗ್ಗೆ ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ನಾವಿಲ್ಲಿ ನೆಹರು ನಗರ ಬುರುಡ್ ಕಾಲನಿಯಲ್ಲಿ ಇದ್ದಂಥ ನಿವಾಸಿಗಳು ಇಲ್ಲಿ 20-25 ವರ್ಷಗಳಿಂದ ಎಲ್ಲ ಗಟ್ಟರ ಚರಂಡಿ ಎಲ್ಲ ತುಂಬಿಕೊಂಡು ಹೋಗ್ತಾ ಇದೆ. ಮತ್ತು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ನಾವು ತಿಳಿಸಿದ್ರು ಬರ್ತಾರ, ನೋಡ್ಕೊಂಡು ಹೋಗ್ತಾರೆ, ಮಾಡ್ತೀವಿ ಅಂತ ಹೇಳ್ತಾರೆ. ಯಾರು ಬಂದು ಇಲ್ಲಿ ಏನೂ ಸಮಸ್ಯೆ ನಮ್ಮ ಬಗೆಹರಿಸಂಗಿಲ್ಲ. ಇವತ್ತಿಗೆ ಡ್ರೈನೇಜ್ ನೀರೆಲ್ಲ ನಮ್ಮ ಮನೆಗಳ ಹೊಕ್ಕಿ ಎಲ್ಲ ಹುಳ ಪುಡಿ ಎಲ್ಲ ಹೊಕ್ಕಿದಾವೆ. ನಾವು ಸ್ವತಃ ಬಡಗಿ ಮೇದಾರ ಬಿದಿರದಿಂದ ಸ್ವಚ್ಛ ಮಾಡ್ಕೊಂಡ್ರೂ ಆಗ್ತಾಯಿಲ್ಲ. ಮತ್ತು ಇಲ್ಲಿ ಅಂಗವಿಕಲರಂತ ನಮ್ಮ ಹುಡುಗರಿದ್ದಾರೆ, ಅವರಿಗೆ ನಾವು ಡ್ರೈನೇಜಿಗೆ ಟಾಯ್ಲೆಟ್ಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಅವ್ರ ತಾಯಿಗೆ ಸಮಸ್ಯೆ ಆಗ್ತಾಯಿದೆ. ಆದರೂ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಫೋನ್ ಮಾಡಿದ್ರೆ ಇಲ್ಲಿ ನಮ್ಮ ಏರಿಯಾ ನಮ್ಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಮಹಾನಗರ ಪಾಲಿಕೆಗೆ ನಾವು ಅರ್ಜಿನೂ ಕೊಟ್ಟಿದ್ದೀವಿ. ಅವರು ಡ್ರೈನೇಜ್ ಲೈನ್ ಬೇರೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೂವರೆಗೆ ಯಾವುದೋ ಡ್ರೈನೇಜ್ ಲೈನು ಹಾಕಿಲ್ಲ. 25 ವರ್ಷ 30 ವರ್ಷ ಆಯಿತು. ಲೈನ್ ಇದಾವೆ, ಯಾರೂ ಇದು ಮಾಡಿಲ್ಲ ಸರ್. ಎಂದು ಸುಗ್ಗಿ ಹಬ್ಬ ಸಂಕ್ರಾಂತಿ ಇದ್ದರೂ ಈ ಭಾಗದ ಬಡ ಕುಟುಂಬಗಳು ಹಬ್ಬವನ್ನ ಆಚರಿಸದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಮನೆಯೊಳಗೆ ಗಲೀಜು ನೀರು ತುಂಬಿರುವಾಗ ನಾವು ಹಬ್ಬ ಮಾಡುವುದಾದರೂ ಹೇಗೆ? ದೇವರಿಗೆ ದೀಪ ಹಚ್ಚಲು ಜಾಗವಿಲ್ಲದಂತಾಗಿದೆ ಎಂದು ನಿವಾಸಿಗಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ರಾಜಶೇಟ್ ಕಡೆ ನಾವು ಇಷ್ಟು ಮಂದಿ ಹೆಂಗಸರೆಲ್ಲ ಹೋಗಿದ್ದು. ಅವತ್ತೇನಂದ್ರೆ ಟೆಂಡರ್ದವ್ರಿಗೆ ಎಲ್ಲಿ ಸಮಸ್ಯೆ ಆಗೈತೆ ಅಂತ ಕೇಳ್ರಿ. ಇಲ್ಲ 2 ಮನೆ ಸಮಸ್ಯೆ ಅದಾವ್ರಿ, ಅದ್ರ ಮ್ಯಾಲ ಡ್ರೈನೇಜ್ ಮ್ಯಾಗ ಮನೆಗಳಾಗಿದಾವ ಅಂತಂದ್ರೆ ನಿಮಗೆ ಏನು ಸಾಯ್ಬೇಕಂತ ಕೇಳಿದ್ರೆ ಅಲ್ಲಿ ಯಾರ್ದಾರ ನಮ್ಗೆ ಸಾಯಿ ನಮಗೆ ಏನು ಮಾಡಕ್ಕೆ ಬರೋಲ್ರಿ ಡಮಾಲಿಸ್ ಅಂತ ಅಂದ್ರಿ. ಆಯ್ತು ನಿಮ್ಮ ಪೊಲೀಸ್ ತನಕ SB ತನಕ ನಾವು ಸಾಯಿ ಕೊಡ್ತೀವಿ, ಡಮಾಲಿಸ್ ಮಾಡ್ರಿ, ಅದು ಏನೈತೆ ನೆಹರು ನಗರ ಕ್ಲಿಯರ್ ಮಾಡಿ ಕೊಡ್ರಿ ಅಂತ ಅವತ್ತ ಹೇಳ್ಯಾರ್ರಿ. ಅವತ್ತು ಹೇಳಿದವ್ರು ಈಗ ಮಳೆಗಾಲಕ್ಕಿಂತ ಮೊದಲು ಹೇಳಿದವ್ರು ಈಗ 9 ತಿಂಗಳಾದ್ರೂ ಹಳ್ಳಿ ಕಡೆ ಯಾರು ಹನಿಗೆ ಬಿದ್ದು ನೋಡಿಲ್ರಿ. ಅಂದ ಬೆಳಕ ನಾವು ಮಾಡೋ ಅಡ್ಗೆ ಅನ್ನ ತಿನ್ನೋದು ನಾವು ಸಂಡಾಸ್ದ ನಿಲ್ಲಾಕ ಜಾಗ ಇಲ್ಲಗಂದ ನಾವು ಸಂಡಾಸ್ ನೀರಾಗ ನಿಂತು ಅಡ್ಗೆ ಮಾಡಿ ತಿನ್ನೋದ, ಕಾಟ್ ಮೇ ಅಡ್ಗೆ ತಂದು ಮಕ್ಕಳ ಇಟ್ಟು ನಾವು ನೀರು ತುಂಬಿ ಚೆಲ್ಲಿ ನಾವು ಹೊಟ್ಟಿಗೆ ಹೋಗಿ ತಿನ್ನೋದಂದ್ರೆ ಇದು ಯಾವ್ರ ಕರ್ಮ? ಹೋಟಿಂಗ್ ಹಾಕೊಳ್ಳಿದಾಗ ನಾವೆಲ್ಲ ಮಾಡಿ ಕೊಡ್ತೀವಿ ಅಂತ ಓಡಿ ಬರ್ತಾರೆ. ಅಂದ ಬೆಳಕ ನಮ್ಮ ಸಮಸ್ಯೆ ಅವ್ರು ಕೇಳಿಲ್ಲ. ಆದರೆ ಈ ಸಲ ನಾವು ಹೋಟಿಂಗ್ ಯಾರೋ ನಮ್ಮ ಓಣಿ ಮಂದಿ ಹಾಕೋದಿಲ್ಲ. ಈ ಸಮಸ್ಯೆಯ ಬಗ್ಗೆ ಸ್ಥಳೀಯ ರಾಜಕೀಯ ಮುಖಂಡರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಜವಾಬ್ದಾರಿಯನ್ನು ಹೊರಸುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಎಂಬುದು ನಿವಾಸಿಗಳ ಆರೋಪವಾಗಿದೆ. ಬಡವರ ಬಡಾವಣೆಯಾದ ಕಾರಣ ನಮ್ಮನ್ನ ಯಾರೂ ಕೇಳುವವರಿಲ್ಲ ಎಂದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಮಳೆಗಾಲೆಲ್ಲ ತುಂಬಾತೈತ್ರಿ, ಕೆಲಸಕೊಂಡ್ರು ತೊಂದರೆ ಬರತೈತ್ರಿ, ಅದಕ್ಕೆ ಆಜಾರಿ ಬರತೈತಿ. ಮತ್ತು ನಮಗೆ ಸಂಡಾಸ ಎಲ್ಲ ಒಳಗೆ ಬರಾಕತೈತಿ. ನಾವು ಹೆಂಗಿರ್ಬೇಕ್ರಿ? ಮಕ್ಕಳು ಮರಿ ಭಾಳ ಅದಾವ್ರಿ ಮನ್ಯಾಗ. ನೀರ ಎಲ್ಲ ಒಳಗೆ ಬರತೈತ್ರಿ. ಈಗ ಮಳೆಗಾಲದಿಂದ ಬರತೈತಿ, ಮಳೆಯಿಂದ ಎಲ್ಲ ಈಗ 4-5 ತಿಂಗಳಾಯ್ತು ನೋಡಿ ಮಳೆ ಬರತೈತಿ. ಅಷ್ಟು ತಕ್ಕದನ್ನು ಇದು ಮಾಡತ್ತಿದ್ರಿ. ಮತ್ತು ಈಗ ತುಂಬಾಕತೈತ್ರಿ, ವಸನಿ ಭಾರ ಬರ್ತೈತಿ. ಬುರುಡ್ ಕೆಲಸ ಮಾಡ್ತೀವಿ, ಇಲ್ಲೇ ಕುಂತು ಹೇಳಿದೇವ್ರಿ. 5-6 ವರ್ಷ ಹೇಳತ್ತೇವ್ರಿ, 5-6 ವರ್ಷ ಹೇಳ್ಕೊತ ಬರತ್ತೇವ್ರಿ, ಏನೂ ಮಾಡಿಲ್ರಿ. ಆಡಳಿತ ಮಂಡಳಿ ಮತ್ತು ಜನಪ್ರತಿನಿಧಿಗಳ ಈ ಮೊಂಡುತನದ ಧೋರಣೆಯನ್ನ ಖಂಡಿಸಿ ಬುರುಡ್ ಕಾಲನಿಯ ನಿವಾಸಿಗಳು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಮುಂಬರುವ ಸೋಮವಾರದಂದು ರಸ್ತೆ ತಡೆದು ಪ್ರತಿಭಟಿಸುವುದಾಗಿ ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. ಕೂಡಲೇ ಸಮಸ್ಯೆ ಬಗೆಹರಿಯದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಕಾಲನಿಯ ಮಹಿಳೆಯರು ಮತ್ತು ಯುವಕರು ಎಚ್ಚರಿಸಿದ್ದಾರೆ. ಪ್ರತಿಯೊಬ್ರು ಬರ್ತಾರ, ಇಲ್ಲಿ ಒಳಗಡೆ ಬಂದು ಯಾರು ನೋಡಂಗಿಲ್ಲ. ಇಲ್ಲಿ ಹೆಂಗ್ ರಸ್ತೆಗಳದಾವ, ಚರಂಡಿಗಳು ಏನ್ ಹಾಲತ್ತಾಗ್ಯಾವ ನೋಡೋದಿಲ್ಲ. ಬಂದ್ ನೋಡ್ತಾರ, ಮಾಡ್ತೀವಿ ಅಂತ ಆಶ್ವಾಸನ ಅಷ್ಟೇ ಸಿಗ್ತದ ನಮ್ಗೆ. ಮತ್ತೆ ಅದರಿಂದ ಏನೂ ಇಲ್ಲ. ಏನ್ ಮಾಡ್ಬೇಕು ಹೇಳ್ರಿ ಸರ್, ನಾವೀಗ ಏನ್ ಮಾಡೋಣ? ನಾವು ಕಾರ್ಪೊರೇಷನ್ ಟ್ಯಾಕ್ಸ್ನು ಇನ್ನೂವರೆಗೆ ಕಂಪ್ಲೀಟ್ ಕೊಟ್ಟಿದ್ದೀನಿ. ಇದೇ ವರ್ಷ ಕೊಟ್ಟಿಲ್ಲ, ಇನ್ನೂ ತುಂಬಬೇಕಿದೆ. ನಾ ಕಾರ್ಪೊರೇಷನ್ ಟ್ಯಾಕ್ಸ್ನು ತುಂಬ್ತಾ ಇದ್ದೀನಿ. ಡ್ರೈನೇಜ್ ಮತ್ತು ಇದು ಗಟ್ರ ಚರಂಡಿ ರೋಡ್ ಇವೆಲ್ಲ ನಾನು ಬಗೆಹರಿಸ್ಬೇಕು. ಇಲ್ಲಾಂದ್ರೆ ನಾನು ಧರಣಿ ಕೊಡ್ತೀನಿ. ಎಲ್ಲಾರನ್ನೂ ಕರ್ಕೊಂಡು ಬಂದು ಅಲ್ಲಿ ರಸ್ತೆ ಮೇಲೆ ರಸ್ತೆ ಅಳಿಸ್ತೀನಿ ಅಷ್ಟೇ. ರಸ್ತೆ ಬ್ಲಾಕ್ ಮಾಡ್ತೀವಿ. ಇಲ್ಲಿಂದ APMC ರೋಡ್ ಬ್ಲಾಕ್ ಮಾಡ್ಬಿಡ್ತೀನಿ. ಇನ್ ನ್ಯೂಸ್ ಬೆಳಗಾವಿ.